ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಗೋಧಿ ಹಿಟ್ಟಿಂದ ಪಿಜ್ಜಾ ಮಾಡ್ತಾಯಿದ್ದೀನಿ. ಈ ಪಿಜ್ಜಾನ ನಾವು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು. ಇದನ್ನು ಮಾಡೋಕ್ಕೆ ಯಾವ ಓವೆನು ಬೇಡ, ಏನೂ ಬೇಡ. ಸಿಂಪಲ್ಲಾಗಿ ಒಂದು ಪ್ಯಾನ್ ಬಿಸಿಗಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಪಿಜ್ಜಾ ಮಾಡೋದನ್ನು ನೋಡೋಣ. ಮೊದಲಿಗೆ ನಾನು ಚಪಾತಿ ಹಿಟ್ಟಿನದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಟೊಮೆಟೊ, ಕ್ಯಾಪ್ಸಿಕಮ್ಮು ಎರಡನ್ನೂ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಈರುಳ್ಳಿನ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸುಮ್ಮನೆ ಬಾಡಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕಬಾರ್ದು, ಎಣ್ಣೆ ಹಾಕ್ತಿರೋ ಹಂಗೆ ಬಾಡಿಸ್ಕೊಬೇಕು. ಇದನ್ನು ಏನಕ್ಕೆ ಈ ರೀತಿ ಹುರ್ಕೊತಾ ಇದ್ದೀನಿ ಅಪ್ಪ ಅಂದರೆ, ನಾವು ಪಿಜ್ಜಾ ಮಾಡುವಾಗ ಈ ಕ್ಯಾಪ್ಸಿಕಮ್ಮು ಅರೆ ಬೇರೆ ಬಂದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ನಾನು. ನಂತರ ನಾನು ಈರುಳ್ಳಿನೂ ಅದೇ ಥರ ಬಾಡಿಸ್ಕೊತಾ ಇದ್ದೀನಿ. ನೋಡಿ, ನಾನು ಪಿಜ್ಜಾಗೆ ಬೇಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ. ಉಂಡೆ ಮಾಡಿಕೊಂಡು ಇದನ್ನು ಈ ಥರ ಲಟ್ಟಿಸ್ಕೊಳ್ಳೋಣ. ಇಷ್ಟು ಲಟ್ಟಿಸ್ಕೊಂಡ್ಬಿಟ್ಟು ನಾನು ಇದಕ್ಕೆ ಚೀಸ್ ಹಾಕ್ಕೊತಾ ಇದ್ದೀನಿ. ಚೀಸ್ ಹಾಕ್ಕೊಂಡು ಇದನ್ನು ತಿರ್ಗಾ ಮಡ್ಚ್ಕೊಬೇಕು ಇನ್ನೊಂದು ಸರಿ. ನೋಡಿ, ಈ ಥರ ಮಡಿಸ್ತಾ ಇದ್ದೀನಿ. ಈ ಥರ ಮಡಿಸ್ಬಿಟ್ಟು ನೋಡಿ, ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ನಾನು. ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿ. ಈ ಬೇಸ್ನ ಸ್ವಲ್ಪ ಚಪಾತಿಗಿಂತ ದಪ್ಪದಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಲೆ ಮೇಲೆ ಕಾವಲಿ ಬಿಸಿಗಿಟ್ಟು ಈ ಪಿಜ್ಜಾ ಬೇಸ್ನ ಎರಡು ಬದಿಲೂ ನಾನು ಬೆನೆಸ್ತಾ ಇದ್ದೀನಿ. ನೋಡಿ, ಈ ಥರ ಎರಡು ಬದಿಲೂ ಬೆನೆಸಿದ್ದೀನಿ. ಬೇಸ್ ರೆಡಿ ಮಾಡ್ಕೊಂಡಿದ್ದೆ ನೋಡಿ, ಅದಕ್ಕೆ ಮಯೋನೀಸ್ ಹಾಕ್ತಾಯಿದ್ದೀನಿ. ಅದನ್ನ ಫುಲ್ಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನಂತರ ಚಿಲ್ಲಿ ಸಾಸು ಅದನ್ನು ಕೂಡ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಈ ಟೊಮೆಟೊ ಸಾಸ್ ಕೂಡ ನಾನು ಪಿಜ್ಜಾ ಬೇಸ್ಗೆ ಹಚ್ತಾ ಇದ್ದೀನಿ. ಪಿಜ್ಜಾ ಬೇಸ್ಗೆ ಎಲ್ಲ ಸಾಸ್ಗಳನ್ನೂ ಹಚ್ಚಿದಾದ್ಮೇಲೆ ನಾನಿಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡೋಣ. ನಂತರ ನಾನಿಲ್ಲಿ ಚೀಸ್ ತೊಗೊಂಡಿದ್ದೀನಿ. ಚೀಸ್ನ ಎಲ್ಲ ಕಡೆನೂ ಹಾಕೋಣ. ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಉರಿಬಾರ್ದು, ಯಾಕಂದರೆ ಟೊಮೆಟೊ ಇದರಲ್ಲೇ ಬೆಂದೋಗುತ್ತೆ. ನೋಡಿ, ನಾನು ಈ ಥರ ಟೊಮೆಟೊ ಇಡ್ತಾಯಿದ್ದೀನಿ. ನಂತರ ಕ್ಯಾಪ್ಸಿಕಮ್ ಇಡ್ತಾಯಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಹುರ್ಕೊಂಡಿದ್ದೆ, ಅದನ್ನು ಕೂಡ ಈ ಥರ ಇಡ್ತಾಯಿದ್ದೀನಿ ನಾನು. ಒಂದು ಪ್ಯಾನ್ ಬಿಸಿಗಿಟ್ಟು ಅದ್ರ ಮೇಲೆ ನಾನು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ಆಮೇಲೆ ನಾವು ಪಿಜ್ಜಾ ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಈ ಪ್ಯಾನ್ ಮೇಲೆ ಇಡಬೇಕು. ನಂತರ ಇದನ್ನು ನಾವು ಮುಚ್ಚಳದಿಂದ ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ನಾನು 5 ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಪಿಜ್ಜಾ ರೆಡಿ ಆಗಿದೆ. ನಿಮಗೆ ಅದು ಇನ್ನೂ ರೆಡಿ ಆಗಿಲ್ಲ ಅಂತ ಅನಿಸಿದ್ರೆ ಈ ಥರ ಸ್ಪೂನ್ ತೊಗೊಂಡು ಚೆಕ್ ಮಾಡ್ಬೋದು. ಸಾಸು ಮತ್ತು ಚೀಸು ಬೆಂದಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಇದರಿಂದ. ನೋಡಿ, ಪಿಜ್ಜಾ ರೆಡಿ ಆಯಿತು. ಗೋಧಿ ಹಿಟ್ಟಿಂದ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.